ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ಇಫ್ ಯು ಲೈಕ್ ಆಲ್ ದಿಸ್ ಕಾಂಟೆಂಟ್ ದೆನ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಂದರೆ ಇಟ್ಸ್ ಮೈ ಬರ್ತ್ಡೇ ಆ್ಯಂಡ್ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಟು ಮೀಟ್ ಸಮ್ವನ್ ಸ್ಪೆಷಲ್. ಸೊ ಇಟ್ಸ್ ಆಲ್ ಅಬೌಟ್ ದ ವ್ಲಾಗ್. So yes, let's start with the vlog. ಸೊ ಪ್ಲ್ಯಾನ್ ಏನಿರೋದಂದರೆ 10 o'clockಗೆ ಟ್ರೈನ್ ಇದೆ. ಟ್ರೈನಲ್ಲಿ ಹೋಗ್ತಾ ಇರೋದು. ಒನ್ ಡೇ ಟ್ರಿಪ್ ಇಟ್ ಈಸ್. ಐ ವಿಲ್ ಬಿ ಬ್ಯಾಕ್ ಬೈ ಇವತ್ತು ನೈಟೇ. ಸೊ ವಂದೇ ಭಾರತಲ್ಲಿ ಹೋಗ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಸೊ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ಶಾರ್ಟ್ಸ್ ಹಾಕ್ತೀನಿ. ಸೊ ಇವಾಗ ಟೆಂಪಲಿಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಆ್ಯಂಡ್ ಯಾ, ದಿಸ್ ಇಸ್ ಮೈ ಲುಕ್ ಫಾರ್ ಟುಡೇ. ಇದ್ರದ್ದು ಗೆಟ್ ರೆಡಿ ವಿತ್ ಮೀ ಶಾರ್ಟ್ ಹಾಕಿರ್ತೀನಿ. ಸೊ ಅದನ್ನು ನೋಡ್ಕೋಬೋದು. ಸೊ ಎಸ್, ಲೆಟ್ ಸ್ಟಾರ್ಟ್ ದ ಡೇ ದೇವ್ರ ದರ್ಶನ ತಗೊಂಡು. ಸೊ ನನ್ನ ಪಿ ಜಿ ಮುಂದೆನೇ ಆಂಜನೇಯ ದೇವಸ್ಥಾನ ಇದೆ. ಸೊ ಅಲ್ಲೇ ದರ್ಶನ ತಗೊಳಕ್ಕೆ ಹೋಗುವ ಅಂತ ಹೇಳಿ ವಾಕ್ ಮಾಡಿಕೊಂಡೇ ಹೋದೆ. ದೇವಸ್ಥಾನದಿಂದ ಬಂದಮೇಲೆ ನಾನು ರೈಲ್ವೆ ಸ್ಟೇಷನಿಗೆ ಅಂತ ಹೇಳಿ ಹೊರಟಿದ್ದೆ. ನಂದು ವಂದೇ ಭಾರತ್ ಟ್ರೈನ್ ಇತ್ತು ಅರೌಂಡ್ 10 o'clock ಹಾಗೆ. ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಹೇಳಿ ಶಾರ್ಟಲ್ಲಿ ಹಾಕ್ತೀನಿ. ಸೊ ಹಾಗೆ ನಾನು ವ್ಯೂಸ್ನ ಎಂಜಾಯ್ ಮಾಡ್ಕೊತ ಮೈಸೂರು ರೀಚ್ ಆದೆ. ಫಸ್ಟ್ ಸ್ಪಾಟ್ ಬಂದುಬಿಟ್ಟು ನಾನು ರೈಲ್ ಮ್ಯೂಸಿಯಮಿಗೆ ಹೋಗಿದ್ದೆ. ಇದು ಮೈಸೂರು ರೈಲ್ವೆ ಸ್ಟೇಷನ್ ಹಿಂದ್ಗಡೆನೇ ಇರೋದು, ವಾಕೇಬಲ್ ಡಿಸ್ಟೆನ್ಸಲ್ಲೇ. ಇಲ್ಲಿ ಟಿಕೆಟ್ ಬಂದುಬಿಟ್ಟು 50 rupees ಪರ್ ಪರ್ಸನ್, ಓನ್ಲಿ ಕ್ಯಾಶ್ ಅಲೌಡ್ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಹಳೆ ಕಾಲದಲ್ಲಿ ಟ್ರೈನ್ದು ಇಂಜಿನ್ಸ್ ಯಾವ ಥರ ಇತ್ತು ಮತ್ತು ಕಮ್ಯುನಿಕೇಷನ್ ಮಾಡೋಕ್ಕೆ ಯಾವ ಥರ ಅದು ಟೆಲಿಫೋನ್ಸ್ ಎಲ್ಲ ಯೂಸ್ ಮಾಡ್ತಿದ್ದಂಥ ಎಲ್ಲ ಡೀಟೇಲ್ ಆಗಿದೆ. ಕಂಪ್ಲೀಟಾಗಿ ಹಿಸ್ಟ್ರಿ ತಿಳ್ಕೊಬೋದು ನೀವು ರೈಲ್ವೇದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಈವನ್ ಟಾಯ್ ಟ್ರೈನ್ ಕೂಡ ಇದೆ. ಟಾಯ್ ಟ್ರೈನ್ದು ಟಿಕೆಟ್ ಸೆಪ್ರೇಟಾಗಿ ತಗೋಬೇಕಂತ ಏನೂ ಇಲ್ಲ. ಇದು ಆಲ್ರೆಡಿ ಅದೇ ಸೇಮ್ ಟಿಕೆಟಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ. ಡಿಸ್ಟೆನ್ಸ್ ತುಂಬ ಚಿಕ್ಕದಾಗಿರೋದ್ರಿಂದ ಟಾಯ್ ಟ್ರೈನಲ್ಲಿ ನಿಮಗೆ ಇದೇ ಪಾರ್ಕಲ್ಲಿ 2 ಸಲ ರೌಂಡ್ ಹಾಕಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಫೋಟೋ ತೊಗೊಳೋಕ್ಕೂ ಕೂಡ ತುಂಬ ಟ್ರೈನ್ಸ್ ಅಂದರೆ ಇಂಜಿನ್ಸ್ ಕೈಂಡ್ ಎಲ್ಲ ಇಟ್ಟಿದ್ದಾರೆ. ಆಲ್ಸೋ ಗೊಂಬೆಗಳು ಕೂಡ ಇಟ್ಟಿದ್ರು ಅಲ್ಲಿ ದಸರಾ ಇರೋದ್ರಿಂದ ಅಂತ ಹೇಳಿ. ಈವನ್ ನಿಮಗೆ ಶಾಪಿಂಗ್ ಕೂಡ ಮಾಡೋಕ್ಕೆ ಚಿಕ್ಕದಾಗಿ ಸ್ಟೋರ್ ಕೂಡ ಇದೆ ಅಲ್ಲಿ. ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡಿ ಮುಗಿಯೋ ಅಷ್ಟೊತ್ತಿಗೆ ಲಂಚ್ ಟೈಮ್ ಆಯಿತು. ಸೊ ನಾನು ಅಂದ್ಕೊಂಡೆ RRR ಹೋಟೆಲಲ್ಲಿ ಹೋಗುವ, ತುಂಬ ಫೇಮಸ್ ಆಗಿದೆ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಅಂತ ಹೇಳಿ. ಅಲ್ಲಿ ಲಂಚ್ ಆದಮೇಲೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಪ್ಯಾಲೇಸ್ ಇದೆ. ನಾನು ಮೇನಾಗಿ ಬಂದಿದ್ದು ಅಲ್ಲಿ ಸ್ಪೆಷಲ್ ಒನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಕೊಂಡು, ಸೊ ಊಟ ಮಾಡ್ಕೊಂಡು ಹಾಗೆ ಪ್ಯಾಲೇಸಲ್ಲಿ ಹೋದೆ. ಆಲ್ಸೋ ಲೈಕ್ ಹೇಳಬೇಕಾದ್ರೆ ಪ್ಯಾಲೇಸಿಗೆ ಒಳಗೆ ಹೋಗೋಕ್ಕೆ ನಿಮಗೆ ಪೇ ಮಾಡಬೇಕಾಗಿತ್ತು 120 rupees. ಅಲ್ಲಿ ಕೂಡ ಕ್ಯಾಶೇ. ಸೊ ಮೇಕ್ ಶ್ಯೂರ್ ದಟ್ ನೀವು ಕ್ಯಾಶ್ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಸೊ ಪ್ಯಾಲೇಸ್ ಒಳಗೆ ಹೋದ ತಕ್ಷಣ ಲೈಕ್ ಫಾರ್ ದ ಫಸ್ಟ್ ಟೈಮ್ ನಾನು ಪ್ಯಾಲೇಸಿಗೆ ಹೋಗಿದ್ದೆ. ಇದ್ರ ಮುಂಚೆ ಮೈಸೂರಿಗೆ ನಾನು ಟ್ರಿಪ್ ಮಾಡಿದ್ದೀನಿ, ಬಟ್ ಪ್ಯಾಲೇಸ್ ವಿಸಿಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಒನ್ ಟೈಮ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಆಲ್ಸೋ ನಾನು ಹೋಗಿದ್ದ ದಿವಸ ಅಲ್ಲಿ ಏರ್ ಶೋ ಕೂಡ ನಡೀತಿತ್ತು. ಸೊ ಅದು ಕೂಡ ನೋಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದಾದಮೇಲೆ ಮೇನ್ ಪಾಯಿಂಟ್, ಎದಕ್ಕೆ ನಾನು ಮೈಸೂರಿಗೆ ಬಂದಿದ್ದೆ, ದ್ಯಾಟ್ ಹ್ಯಾಡ್ ಅರೈವ್ಡ್. ನಾನು ಮೇನ್ಲಿ ಬಂದಿದ್ದೆ ಆನೆಗಳನ್ನ ನೋಡೋಕ್ಕೆ ಅಂತ ಹೇಳಿ. ತುಂಬ ಜನ ಸೇರಿಕೊಂಡಿದ್ರು. ಮೋಸ್ಟ್ಲಿ ಎಲ್ಲರೂ ಜನ ಆನೆ ನೋಡೋಕ್ಕಂತಲೇ ಬಂದಿದ್ದು ಅನ್ಕೋತೀನಿ. ಇಟ್ ವಾಸ್ ಲೈಕ್ ರಿಯಲಿ ಕ್ರೇಜಿ ಅಂತಲೇ ಅನ್ಬೋದು. ಇಷ್ಟು ನಿಯರ್ ಬೈ ಆಗಿ ಆನೆಗಳನ್ನ ನೋಡೋಕ್ಕೆ ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಲೈಕ್ ಗ್ರೇಟ್ ಅಪಾರ್ಚುನಿಟಿ ನನಗೆ ಸಿಕ್ಕಿತ್ತು. ಆ್ಯಂಡ್ ಎಲ್ಲ ಆನೆಗಳು ಲೈಕ್ ರೆಸ್ಪಾಂಡ್ ಮಾಡೋದು ನೋಡಿನೇ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ಈವನ್ ಕ್ಯೂಟಾಗಿತ್ತು. ಎಲ್ಲರೂ ಅವ್ರ ಹೆಸರು ಕರೆದಿದ್ದ ತಕ್ಷಣವೇ ಸೊಂಡ್ಲಿ ಮೇಲೆ ಎತ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ಗುಡ್. ಆ್ಯಂಡ್ ದ ಮೇನ್ ಪರ್ಸನ್, ನಾನು ಯಾರನ್ನ ನೋಡೋಕ್ಕಂತ ಹೋಗಿದ್ದೆ, ಇಂಟರ್ನೆಟ್ ಸೆನ್ಸೇಷನ್, ದ್ಯಾಟ್ ವಾಸ್ ಲೈಕ್ ಭೀಮಾನ ನೋಡೋಕ್ಕೆ ಅಂತ ಹೇಳಿನೇ ಸ್ಪೆಷಲಿ ಮೈಸೂರಿಗೆ ಹೋಗಿದ್ದೆ. ಅದು ಕೂಡ ನನ್ನ ಬರ್ಡೇ ಟೈಮಲ್ಲೇ ಹೋಗಬೇಕು ಅಂತ ಹೇಳ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಎಸ್, ಅದು ಫುಲ್ಫಿಲ್ ಆಯಿತು. ಆ್ಯಂಡ್ ಎಸ್, ಎಲ್ಲರೂ ಭೀಮಾ ಫ್ಯಾನ್ಸ್ ಯಾರಿದಾರಲ್ಲ, ಸೊ ಎಸ್, ಹಿಯರ್ ಹಿ ಕಮ್ಸ್ ಫೈನಲಿ.
ಆನೆಗಳನ್ನ ನೋಡ್ಕೊಂಡಾದಮೇಲೆ ನಾನು ಮೈಸೂರು ಬಸ್ ಸ್ಟಾಪ್ ಹತ್ರ ಬಂದು ವೇಟ್ ಮಾಡ್ತಿದ್ದೆ. ನನ್ನ 7 o'clock ಹಿಂಗೆ ಬಸ್ ಇತ್ತು, ಬಟ್ ಆ ಬಸ್ 8:30 ಮಟವರೆಗೂ ಬಂದೇ ಇಲ್ಲ. ನನಗೆ ವೇಟ್ ಮಾಡಿ ಮಾಡಿ ಸಾಕಾಯಿತು. ರಿಟರ್ನ್ ಬೆಂಗಳೂರಿಗೂ ರೀಚ್ ಆಗಬೇಕು ಅಂತ ಹೇಳಿ ನಾನು ಬಸ್ನ ಸ್ವೈಪ್ ಮಾಡಿಕೊಂಡೆ. ಆ್ಯಂಡ್ ಹಾಗೆ ಬರಬೇಕಾದ್ರೆ ಮೈಸೂರು ಲೈಟಿಂಗ್ಸ್ ಕೂಡ ನೋಡೋಕ್ಕೆ ಸಿಕ್ತು. ಅಷ್ಟೊಂದು ಕ್ಲಿಯರಾಗಿಲ್ಲ, ಬಸ್ದು ವಿಂಡೋ ಅಷ್ಟೊಂದು ಕ್ಲೀನಾಗಿರಲಿಲ್ಲ. ಬಟ್ ಸಮ್ ವಾಟ್ ನಾನು ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ಒನ್ ಡೇ ಟ್ರಿಪ್ ಟು ಮೈಸೂರು. ಅಷ್ಟೊಂದೇನು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಸಮ್ ವಾಟ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನಂದು ಮೇನ್ ಇತ್ತು ಆನೆಗಳನ್ನ ನೋಡೋಕ್ಕೆ, ಸೊ ಅದು ಆಗಿದೆ. ಸೊ ಎಸ್ ಗಾಯ್ಸ್, ನಾನು ಫೈನಲಿ ರೂಮಿಗೆ ಬಂದೆ. ಆಲ್ಮೋಸ್ಟ್ 11:50 ಆಗಿದೆ. ಐ ನೋ ತುಂಬ ಲೇಟ್ ಆಗಿದೆ. ನಾನು ಆ್ಯಕ್ಚುಲಿ ರಿಟರ್ನ್ ಬರೋದು ಬಸ್ 9:30 ಬುಕ್ ಮಾಡಿದ್ದೆ, ಲೈಕ್ ಬೆಂಗಳೂರಲ್ಲಿ ಇರೋ ಥರ. ಬಟ್ ಲೈಕ್ ಅಲ್ಲಿ ದಸರಾ ಸೆಲೆಬ್ರೇಷನ್ ಇರೋದ್ರಿಂದ ಲೈಕ್ ರೂಟ್ಸ್ ಎಲ್ಲ ಅವರು ಏನೋ ಮೆಸ್ ಅಪ್ ಮಾಡಿದ್ದಾರೆ ಅನ್ಕೋತೀನಿ, ಐ ಡೋಂಟ್ ನೋ. ಸೊ ಲೈಕ್ ನಾನು ಬುಕ್ ಮಾಡಿದ ಬಸ್ ಟಿಲ್ 8:30 ಮಟವರೆಗೂ ಬಂದಿರಲಿಲ್ಲ. ನನ್ನ ಬುಕ್ಕಿಂಗ್ ಮಾಡಿದ ಬಸ್ ಆ್ಯಕ್ಚುಲಿ 7 o'clock ಮೈಸೂರು ಬಿಡೋಕ್ಕಿತ್ತು, ಬಟ್ ಬಸ್ಸೇ ಬಂದಿಲ್ಲ ಮೈಸೂರಿಗೆ. ಸೊ ವೇಟ್ ಮಾಡಿ ಮಾಡಿ ತುಂಬ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೇರೆ ಬಸ್ಸಲ್ಲಿ ಬಂದೆ, ಬಿಕಾಸ್ ನನಗೆ ರಿಟರ್ನ್ ಪಿ ಜಿಗೆ ಬರೋಕ್ಕಿತ್ತು. ಆ್ಯಂಡ್ ಸಮ್ ವಾಟ್ ಮೆಸ್ ಅಪ್ ಆಯಿತು, ಬಟ್ ಸ್ಟಿಲ್ ನೋ ಇಶ್ಯೂಸ್. ದ್ಯಾಟ್ ಈಸ್ ದ ಎಂಡ್ ಆಫ್ ಮೈ ಬರ್ತ್ಡೇ ವ್ಲಾಗ್ ಅಂತ ಹೇಳ್ತೀನಿ. ನಿಮಗೆ ಈ ವ್ಲಾಗಲ್ಲಿ ಯಾವ ಪಾರ್ಟ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಪಾರ್ಟ್ ಈಸ್ ಭೀಮಾ, ಆಬ್ವಿಯಸ್ಲಿ. ಅದಕ್ಕೋಸ್ಕರ ಅಂತಲೇ ನಾನು ಹೋಗಿದ್ದೆ ಮೈಸೂರಿಗೆ ಸ್ಪೆಷಲಿ. ಸೊ ಫೈನಲಿ ಐ ಗಾಟ್ ಟು ಸಿ ಹಿಮ್. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.